ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವರ್ಷಿ ರಿಷಿ ಕುಕ್ಕಿಂಗ್ ವ್ಲಾಗ್. ಹಾಗೆ ಇವತ್ತು ನಾಗರ ಪಂಚಮಿ ಹಬ್ಬ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ನಾಗರ ಪಂಚಮಿ ಹಬ್ಬದಂದು ಎಲ್ಲರೂ ಅರಶಿನ ಎಲೆಯ ತಿಂಡಿ ಮಾಡ್ತಾರೆ, ಅಂದರೆ ಕಡುಬು ಮಾಡ್ತಾರೆ. ಇದು ತುಂಬ ಪರಿಮಳ ಹಾಗೂ ರುಚಿಯಾಗಿರುತ್ತದೆ. ಇದು ನಮ್ಮ ಮನೆಯಲ್ಲಿ ಆದಂಥ ಅರಶಿನ ಎಲೆ, ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಆಗಿದೆ. ಇಲ್ಲಿ ಸ್ವಲ್ಪ ಉಂಟು, ಸ್ವಲ್ಪ ಆಚೆ ಸ್ವಲ್ಪ ಕೊಯ್ದು ತಂದೆ. ಈಗ ಇಲ್ಲಿ ಕೊಯ್ತಾ ಇದ್ದೇನೆ. ಇಷ್ಟು ಸಿಕ್ಕಿದೆ, ಇಷ್ಟು ಸಾಕು. ಇದು ನೋಡಿ, ಅರಶಿನ ಗಿಡವನ್ನು ನೆಟ್ಟದ್ದು, ಅಂದರೆ ಇದು ಬೆಳೆದಾಗ ಅದರ ಗೆಡ್ಡೆಯನ್ನು ತೆಗೆದು ಒಣಗಿಸಿ ಹುಡಿ ಮಾಡಿ ಅಡುಗೆಗೆ ಯೂಸ್ ಮಾಡ್ಬೋದು. ಅಂದರೆ ಮಾರ್ಕೆಟಿಂದ ತರುವುದಕ್ಕಿಂತ ಇದು ಒಳ್ಳೆಯದು, ನ್ಯಾಚುರಲ್ ಆಗಿರ್ತದೆ. ಎಲೆಗಳನ್ನು ಚೆನ್ನಾಗಿ ವಾಶ್ ಮಾಡಬೇಕು, ಅಂದರೆ ಅದರಲ್ಲಿ ಮಣ್ಣೆಲ್ಲ ಇರ್ತದೆ. ಚೆನ್ನಾಗಿ ತೊಳಿಬೇಕು ನೀರಲ್ಲಿ. ನಾವು ಈ ಅರಶಿನ ಎಲೆ ತಿಂಡಿಯನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ಅಂದರೆ ಒಂದು ಹಿಟ್ಟನ್ನು, ಅಂದರೆ ಗ್ರೈಂಡ್ ಮಾಡಿ ಹಿಟ್ಟನ್ನು ಬಿಸಿ ಮಾಡಲಿಕ್ಕಿಲ್ಲ, ಹಾಗೆ ಸ್ವಲ್ಪ ನೀರು ಮಾಡಿ ಅದನ್ನು ಸ್ಪೂನಲ್ಲಿ ಹಚ್ಚುವಂಥದ್ದು. ಇನ್ನೊಂದು ರೀತಿ ಅಂದರೆ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಬೇಕು, ಬಿಸಿ ಮಾಡಿ ಅದನ್ನು ಹಚ್ಚುವಂಥದ್ದು. ಅದು ಎರಡು ರೀತಿಯಲ್ಲಿ ಸಹ ಮಾಡ್ಬೋದು ನಮಗೆ. ಹಾಗೆ ನಾನು ಹೇಗೆ ಮಾಡೋದು ಎರಡು ರೀತಿಯಲ್ಲಿ ಮಾಡಿ ತೋರಿಸ್ತೇನೆ. ಈಗ ಎಲೆಗಳನ್ನೆಲ್ಲ ತೊಳೆದಾಯಿತು. ಇಲ್ಲಿ ನಾನು ಒಂದು 5 ಕಪ್ನಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಅಂದರೆ ಚೆನ್ನಾಗಿ ನೀರಿನಲ್ಲಿ ತೊಳೆದು ಒಂದು 5-6 ಗಂಟೆ ನೀರಲ್ಲಿ ನೆನೆಸಿಟ್ಟುಕೊಂಡಿದ್ದೇನೆ. ಹಾಗೆ ಇದನ್ನು ಗ್ರೈಂಡ್ ಮಾಡುವಾಗ ಒಂದು ತೆಂಗಿನಕಾಯಿಯನ್ನು ಹಾಕಬೇಕು. ಅಂದರೆ ತೆಂಗಿನಕಾಯಿ ಹಾಕಿದರೆ ಅದು ಹಿಟ್ಟು ಮೆದುವಾಗ್ತದೆ ಮತ್ತು ರುಚಿಯಾಗ್ತದೆ. ಇದು ತೆಂಗಿನಕಾಯಿ ತುರಿಯುವಾಗ ಅದರ ಮೇಲೆ ಮೇಲೆ ತುರಿದು ಹಾಕಬೇಕು, ಅಂದರೆ ಅದರ ಅಡಿಯ ಭಾಗ ಹಾಕಲಿಕ್ಕಿಲ್ಲ, ಕಪ್ಪಗಿನ ಭಾಗ. ಹಾಗೆ ಅಕ್ಕಿ, ತೆಂಗಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇದು ಹಿಟ್ಟು ಈ ರೀತಿಯಾಗಿದೆ ನೋಡಿ. ಹಾಗೆ ಇಲ್ಲಿ 3 ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ಬೇಕಾದಷ್ಟು ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಕಾಯಿ ತುರಿ ಮತ್ತು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಅಂದರೆ ಇದು ಮಕ್ಕಳಿಗೆಲ್ಲ ಕೊಡುವಾಗ ಹುಳದ ಬಾಧೆ ಎಲ್ಲ ಇದ್ದರೆ ಒಳ್ಳೆಯದು, ಹಾಗೆ ಪರಿಮಳ ಕೂಡ. ಹಾಗೆ ಮತ್ತು 1 ಚಮಚ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆಲ್ಲ ಒಳ್ಳೆಯದಾಗ್ತದೆ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಹಿಟ್ಟನ್ನು ಸ್ಪೂನಲ್ಲಿ ತೆಗೆದು ಎಲೆಯಲ್ಲಿ ಈ ರೀತಿ ಹರಡಬೇಕು. ಹಾಗೆ ಇದಕ್ಕೆ ಬೆಲ್ಲವನ್ನು ಹಾಕಿ ಮಡಚಬೇಕು.
ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಹೀಗೆ ಎಲ್ಲ ಕಡೆ ಹರಡಬೇಕು. ಹಾಗೆ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿ ಸ್ವಲ್ಪ ಗಟ್ಟಿ ಹಾಕಬೇಕು. ಅದು ಗಟ್ಟಿಯಾದ ನಂತರ ಇದನ್ನು ಎಲೆಯಲ್ಲಿ ಹಾಕಿ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಹಿಟ್ಟನ್ನು ಹರಡಬೇಕು. ಅಂದರೆ ಕೈಯನ್ನು ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಕೊಂಡು ಮಾಡಬೇಕು. ಹಾಗಾದರೆ ಹಾಗೆ ಮಾಡಿದರೆ ಸರಿಯಾಗ್ತದೆ. ಹಾಗೆ ಹಿಟ್ಟನ್ನು ಬಿಸಿ ಮಾಡಿ ಕೂಡ ನಮಗೆ ತೆಳುವಾಗಿ ಹರಡಲಿಕ್ಕೆ ಆಗ್ತದೆ, ಚೆಂದ ಬರ್ತದೆ ಅದು. ಹಾಗೆ ಎರಡು ರೀತಿಯಲ್ಲಿ ಸಹ ಮಾಡ್ಬೋದು ನಾವು. ಹೀಗೆ ತೆಳುವಾಗಿ ಎಲೆಯಲ್ಲಿ ಹರಡಿ ಬೆಲ್ಲವನ್ನು ಹಾಕುವಂಥದ್ದು. ಬೆಲ್ಲವನ್ನು ಹಾಕಿ ಅದನ್ನು ಮಡಚುವಾಗ ಸೈಡ್ ಪ್ರೆಸ್ ಮಾಡಬೇಕು. ಅಂದರೆ ಆಗ ಬೆಲ್ಲ ನೋಡಿ, ಅದು ಈ ರೀತಿ ಸೈಡಲ್ಲಿ ಪ್ರೆಸ್ ಮಾಡಿದರೆ ಆಯಿತು. ಸೈಡು ಅಂದರೆ ಬೆಲ್ಲ ಸೈಡಲ್ಲಿ ನೀರಾಗಿ ಹೋಗ್ತದೆ ಕೆಲವೊಮ್ಮೆ, ಅದಕ್ಕೆ ಬೇಕಾಗಿ ಹಾಗೆ ಪ್ರೆಸ್ ಮಾಡುವಂಥದ್ದು. ಹಾಗೆ ನಾವು ಹೀಗೆ ಎರಡು ರೀತಿಯಲ್ಲಿ ಅರಶಿನ ಎಲೆಯ ತಿಂಡಿಯನ್ನು ಮಾಡ್ಬೋದು. ಆದರೆ ನನಗೆ ಇಲ್ಲಿ ಪರ್ಫೆಕ್ಟ್ ಆಗೋದಂದರೆ ಇದೆ, ಹಿಟ್ಟನ್ನು ಬಿಸಿ ಮಾಡಿ ಮಾಡುವಂಥದ್ದು. ಅಂದರೆ ಇದು ಪರ್ಫೆಕ್ಟಾಗಿ ಬರ್ತದೆ ತಿಂಡಿ, ಅಂದರೆ ಸಾಫ್ಟಾಗಿರ್ತದೆ. ಹಾಗೆ ನಾನು ಹೆಚ್ಚಾಗಿ ಮಾಡುವಂಥದ್ದು ಹೀಗೆ ಹಿಟ್ಟನ್ನು ಬಿಸಿ ಮಾಡಿ ಮಾಡುವಂಥದ್ದು. ಆದರೆ ನಮಗೆ ಟೈಮ್ ಇಲ್ಲ ಅಂತ ಹೇಳುವಾಗ, ಅಂದರೆ ಆ ಹಿಟ್ಟನ್ನು ಬಿಸಿ ಮಾಡಬೇಕು, ಅದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಇರುವಾಗ ಮಾತ್ರ ನಾವು ಹೀಗೆ ಮಾಡ್ಬೋದು. ಹಿಟ್ಟನ್ನು ಹಾಗೆಯೇ ನೀರು ಮಾಡಿ ಅದನ್ನು ಹರಡಿ ಮಾಡ್ಬೋದು. ಆದರೆ ಅದಕ್ಕಿಂತಲೂ ಒಳ್ಳೆಯದಾಗೋದು ಹಿಟ್ಟನ್ನು ಬಿಸಿ ಮಾಡಿದರೆ ಅಂತ ನನ್ನ ಅನಿಸಿಕೆ. ಹಾಗೆ ಇದು ಎಲ್ಲ ಮಾಡಿ ಆಯಿತು. ಇದನ್ನೀಗ ಬೇಯಿಸುವ. ಇದೀಗ ಬೆಂದಿದೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ನೋಡಿ ಚಂದ ಬಂದಿದೆ. ಹಾಗೆ ನಾಗರ ಪಂಚಮಿ ಹಬ್ಬದಂದು ಸಾಮಾನ್ಯವಾಗಿ ಎಲ್ಲರೂ ಈ ತಿಂಡಿಯನ್ನು ಮಾಡ್ತಾರೆ. ಹಾಗೆ ನಾನು ಈ ರೀತಿ ಮಾಡಿದ್ದು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.